ಇನ್ನು ಈಗಾಗಲೇ ದೆಹಲಿಯಲ್ಲಿರುವಂತಹ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಲಿದ್ದಾರಂತೆ ಇವತ್ತು ಸಂಜೆ. ಸಂಜೆ 5:45ಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಭೇಟಿಯಾಗಲಿದ್ದಾರೆ. ನೀತಿ ಆಯೋಗದ ಸಭೆ ಬಳಿಕ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇವತ್ತೇ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಭೇಟಿಯಾಗಲಿದ್ದಾರೆ ಡಿ.ಕೆ. ಶಿವಕುಮಾರ್. ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಆಗ್ತಾರೆ. ಅಂದರೆ ಸುದೀರ್ಘವಾಗಿ ದೆಹಲಿ ಟ್ರಿಪ್ ಅನ್ನು ಹಾಕೊಂಡು ಬಂದಿದ್ದಾರೆ. ಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿ ಎಲ್ಲ ನಾಯಕರನ್ನ ಭೇಟಿಯಾಗಿ ಬರ್ತಾ ಇದ್ದಾರೆ ಈಗ. ಇವತ್ತು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತಾರೆ. ಹಿಂದೆ ಭೇಟಿ ಆಗೋದಕ್ಕೂ ಈಗ ಭೇಟಿ ಆಗೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಪ್ರಧಾನಿಗಳನ್ನು ಭೇಟಿಯಾದಾಗ ಸ್ವಾರಸ್ಯಕರವಾಗಿರುವಂಥ ಮಾತುಕತೆಗಳಾಗತ್ತಾ, ಅನೇಕ ಚರ್ಚೆಗಳಿತ್ತು. ಅವ್ರನ್ನ BJPಗೆ ಸೆಳೆಯೋಕ್ಕೋಸ್ಕರನೇ ಎಲ್ಲ ಪ್ರಯತ್ನಗಳನ್ನು BJP ಮಾಡಿತ್ತು ಅಂತ ಹೇಳಿ. ಆದರೆ ಯಾವುದೂ ಆಗಲಿಲ್ಲ. ಇಲ್ಲೇ ಮುಖ್ಯಮಂತ್ರಿ ಆಗಿದ್ದೀನಿ ನಾನು ನೋಡಿ ಅಂತ ತೋರ್ಸಕ್ಕೆ ಹೋಗ್ತಾರ. ಎಲ್ಲವೂ ಇರುತ್ತೆ ರಾಜಕೀಯದಲ್ಲಿ, ಇಂಥದ್ದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಈಗ ಸಂಜೆ ಪ್ರಧಾನಿಯವರನ್ನು ಭೇಟಿ ಆಗ್ತಾರೆ. ನೀತಿ ಆಯೋಗದ ಸಭೆ ಇದೆ, ಅದಾದಮೇಲೆ ಅವ್ರನ್ನ ಭೇಟಿ ಆಗ್ತಾರೆ. ನಾಳೆ ರಾಷ್ಟ್ರಪತಿಗಳನ್ನು ಕೂಡ ಭೇಟಿ ಆಗ್ತಾರೆ. ಸಚಿವ ನಿರ್ಮಲಾ ಸೀತಾರಾಮನ್ ಅವ್ರನ್ನು ಕೂಡ ಭೇಟಿ ಆಗ್ತಾರೆ ರಾಜ್ಯಕ್ಕೆ ಬೇಕಾಗಿರುವಂತಹ ಫೈನಾನ್ಷಿಯಲ್ ವಿಚಾರದಲ್ಲಿ.